ದರಿದ್ರ ಮನೆಯ ಲಕ್ಷಣಗಳು 1. ಸ್ನೇಹಿತರೆ, ಹಾಲು ಕಾಯಿಸಿದ ನಂತರ ಆ ಪಾತ್ರೆಯನ್ನು ಚೆನ್ನಾಗಿ ತೊಳೆಯಬೇಕು. ಇಲ್ಲ ಅಂದ್ರೆ ಶಾಸ್ತ್ರದ ಪ್ರಕಾರ ಮನೆಗೆ ದರಿದ್ರ ಅಳವಡಿಸುತ್ತದೆ. 2. ಮನೆಯಲ್ಲಿ ಸಣ್ಣ ಸಣ್ಣ ತೂತಾದ ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದರೆ ಬಡತನ ವಕ್ಕರಿಸುತ್ತದೆ. 3. ಅಡಿಗೆ ಆದ ತಕ್ಷಣ ತಪ್ಪದೆ ಗ್ಯಾಸ್ ಮತ್ತು ಸ್ಟವ್ ತಪ್ಪದೆ ಸ್ವಚ್ಛವಾಗಿ ತೊಳೆದು ಬಿಡಿ. ಇನ್ನೊಂದು ಮನೆಗೆ ದರಿದ್ರ ಆವರಿಸುತ್ತದೆ. 4. ದೇವಸ್ಥಾನದಿಂದ ಬಂದ ತಕ್ಷಣವೇ ಮನೆಗೆ ಬಂದಾಗ ಮಾಡುವ ಮೊದಲನೇ ಕೆಲಸವೇ ನಿಮ್ಮ ಪಾದಗಳನ್ನು ತೊಳೆದುಕೊಳ್ಳುವುದು. 5. ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಯಾವುದೇ ಫೋಟೋಗಳನ್ನು, ದೇವರ ಚಿತ್ರಗಳನ್ನು ಅಳವಡಿಸಬಾರದು. ಇದರಿಂದಲೂ ಕೂಡ ನನಗೆ ದಾರಿದ್ರ್ಯ ಬರುತ್ತದೆ. 6. ಹೊತ್ತು ಗೊತ್ತಿಲ್ಲದ ಸಮಯದಲ್ಲಿ ಸಂಭೋಗ ಮಾಡಿದರೆ ಮನೆಗೆ ದಾರಿದ್ರ್ಯ ಆವರಿಸುತ್ತದೆ. 7. ರಾತ್ರಿ ಹೊತ್ತು ಮನೆಯ ಕಸ ಗುಡಿಸಬಾರದು. 8. ಗುರು ಹಿರಿಯರಿಗೆ ಗೌರವ ಕೊಡದೆ ಇರುವುದರಿಂದ ಮನೆಗೆ ಬಡತನ ಆವರಿಸುತ್ತೆ. ಮನೆಗೆ ಏಳಿಗೆ ಆಗುವುದಿಲ್ಲ. 9. ಮನೆಯಲ್ಲಿ ಊಟ ಮಾಡಿದ ತಕ್ಷಣವೇ ಒಂದು ಬಟ್ಟೆಯಿಂದ ಕೆಳಗೆ ಬಿದ್ದ ಅನ್ನವನ್ನು ಸ್ವಚ್ಛ ಮಾಡದೇ ಇರುವುದರಿಂದ ಮನೆಗೆ ದರಿದ್ರ ವಕ್ಕರಿಸುತ್ತದೆ. 10. ನಿತ್ಯ ದೇವರಿಗೆ ದೀಪ ಹಚ್ಚದೇ ಇರುವುದರಿಂದ ಬಡತನ ಆವರಿಸುತ್ತದೆ. 11. ಪೂರ್ತಿ ಸವಿದು ಹೋದ ಪೊರಕೆಯನ್ನು ಬಳಸುವುದರಿಂದ ಮನೆಗೆ ಬಡತನ ಬರುತ್ತದೆ. 12. ಮನೆಯ ಒಳಗಡೆನೆ ಉಗುರು ಕಟ್ ಮಾಡುವುದರಿಂದ ಬಡತನ ಆವರಿಸುತ್ತದೆ. 13. ಕಸ ಗುಡಿಸುವ ಪೊರಕೆಯನ್ನು ಎಲ್ಲೆಂದರಲ್ಲಿ ಬಿಸಾಕುವುದರಿಂದ ಮನೆಗೆ ಬಡತನ ಆವರಿಸುತ್ತದೆ. 14. ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದರಿಂದ ಬಡತನ ಬರುವುದು. 15. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಗೆ ದಾರಿದ್ರ್ಯ ಆವರಿಸುತ್ತದೆ. ಇದೇ ರೀತಿಯ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.